ಓಕೆ, ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಸಬ್ಜೆಕ್ಟ್ದಲ್ಲಿ ನ್ಯೂ ಎಜುಕೇಷನ್ ಪಾಲಿಸಿ ಪ್ರಕಾರ ಪ್ಯಾನಲ್ ಅಕೌಂಟ್ಸ್ ಆಫ್ ಕಂಪನಿ ಮೇಲೆ ಕೇಳ್ತಕ್ಕಂಥ ಒಂದು 10 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಪ್ರಾಬ್ಲಮ್ ಮೇಲೆ ರಿಸರ್ವ್ ಅಂಡ್ ಸರ್ಪ್ಲಸ್ ನೋಟನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕು, ಅದೇ ರೀತಿಯಾಗಿ ಶೇರ್ ಕ್ಯಾಪಿಟಲ್ ಮೇಲೆ ಯಾವ ರೀತಿಯಾಗಿ ನೋಟನ್ನು ನಾವು ರೆಡಿ ಮಾಡಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಡಿಸ್ಕಷನ್ ಅನ್ನು ಮಾಡ್ತಾ ಇದ್ದೀವಿ. ಓಕೆ, ಇಲ್ಲಿವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, 10 ಮಾರ್ಕ್ಸ್ ಕ್ವಶನ್ ಅನ್ನ ಪ್ರಾಬ್ಲಮ್ ಅನ್ನ ನೋಡ್ರಿ. ಪ್ರಿಪೇರ್ ನೋಟ್ ಟು ರಿಸರ್ವ್ ಅಂಡ್ ಸರ್ಪ್ಲಸ್ ಆಫ್ ಜಯದೇವ್ ಕಂಪನಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟದಂದ್ರೆ ಕ್ಯಾಪಿಟಲ್ ರಿಸರ್ವ್ ಎಷ್ಟದಂದ್ರೆ 5 lakh rupees ಅದ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಎಷ್ಟದಂದ್ರೆ 8 lakh rupees ಅದ. ಜನರಲ್ ರಿಸರ್ವ್ ಎಷ್ಟಿದೆ ಅಂದ್ರೆ 3 lakh rupees ಅದ. ಸರ್ಪ್ಲಸ್ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ರೆ ಪ್ರಾಫಿಟ್, ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್ 50,000 rupees ಅದ. ಅಂದ್ರೆ ಹೋದರ್ಸದ ಪ್ರಾಫಿಟ್, ಬ್ಯಾಲೆನ್ಸ್ ಅಂದ್ರೆ ಹೋದರ್ಸದು ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ದ ಇಯರ್ ಅಂದ್ರೆ ಈ ವರ್ಷದ ಪ್ರಾಫಿಟ್ ಎಷ್ಟದಂದ್ರೆ 10 lakh rupees ಅದ. ಅಪ್ರಾಪ್ರಿಯೇಷನ್ ಆಫ್ ಪ್ರಾಫಿಟ್ ಅಂದ್ರೆ ಯಾವ ರೀತಿಯಾಗಿ ಪ್ರಾಫಿಟ್ ಅನ್ನ ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ತಾ ಇದ್ದಾನ, ಪ್ರಾಫಿಟ್ ಅನ್ನ ಬೇರೆ ಬೇರೆ ಫಂಡ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾನ ಅಂತಕ್ಕಂಥದ್ದನ್ನ. ಪ್ರಪೋಸ್ಡ್ ಡಿವಿಡೆಂಡ್ ಎಷ್ಟದಂದ್ರೆ 55,000 ಕೊಡ್ತಾ ಇದ್ದಾನ ಡಿವಿಡೆಂಡ್ಗೆ. ಆಮೇಲೆ ಜನರಲ್ ರಿಸರ್ವ್ಗೆ ಪ್ರಾಫಿಟ್ ಅನ್ನ ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನ ಅಂದ್ರೆ 1 lakh rupees ಅನ್ನ. ಆಮೇಲೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ಗೆ ಪ್ರಾಫಿಟ್ ಅನ್ನು ಎಷ್ಟು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾನೆ ಅಂದ್ರೆ 75,000 rupees ಅನ್ನು. ಆಮೇಲೆ ಡಿವಿಡೆಂಡ್ ಮೇಲೆ ಟ್ಯಾಕ್ಸ್ ಕೊಡಬೇಕಾಗ್ತದ, ಅದು ಕೂಡ ಪ್ರಾಫಿಟ್ ಒಳಗಿಂದೇ ಕೊಡಬೇಕು 5,500 rupees ಅನ್ನು. ಓಕೆ, ಈ ರೀತಿಯಾಗಿ ಪ್ರಾಬ್ಲಮ್ ನ ಕೊಟ್ಟಾನ. ಯಾವ ರೀತಿಯಾಗಿ ನೋಟ್ ಅನ್ನು ನಾವು ರೆಡಿ ಮಾಡ್ಬೇಕು ಅಂತಕ್ಕಂಥದ್ದನ್ನ ನೋಡೋಣ. ಇದು ಪ್ರಾಬ್ಲಮ್ ಇದೆ. ಮ್ಯಾಗ ಕಂಪನಿ ಹೆಸರನ್ನ ಬರೀರಿ, ಕೆಳಗಡೆ ನೋಟ್ ನಂಬರ್ 2, ಯಾಕಂದ್ರೆ ರಿಸರ್ವ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ ಯಾವ್ದು ಬರ್ತದ ಅಂದ್ರೆ ನೋಟ್ ನಂಬರ್ 2 ರಿಸರ್ವ್ ಅಂಡ್ ಸರ್ಪ್ಲಸ್. ಓಕೆ, ರಿಸರ್ವ್ ಅಂತ ತಗೋರಿ. ಮೊದಲ ಕ್ಯಾಪಿಟಲ್ ರಿಸರ್ವ್ ಎಷ್ಟದ ನೋಡ್ರಿ. ಕ್ಯಾಪಿಟಲ್ ರಿಸರ್ವ್ 5 lakh rupees ಅದ. ಓಕೆ, ಮೊದಲು ಇರ್ತಕ್ಕಂಥ ಎಲ್ಲ ರಿಸರ್ವ್ ಗಳನ್ನ ತಗೋಬೇಕು. ಕ್ಯಾಪಿಟಲ್ ರಿಸರ್ವ್ ಎಷ್ಟದ ಅಂದ್ರೆ 5 lakh rupees ಅದ. ಜನರಲ್ ರಿಸರ್ವ್ ನೋಡ್ರಿ ಎಷ್ಟದ್ರಿ. ಜನರಲ್ ರಿಸರ್ವ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟದ್ರಿ 3 lakh rupees ಅದ. ಜನರಲ್ ರಿಸರ್ವ್ ಎಷ್ಟದ್ರಿ 3 lakh rupees ಅದ. ಇದಕ್ಕೆ ಏನ್ ಮಾಡ್ಬೇಕಂದ್ರ ಈ ವರ್ಷ ಪ್ರಾಫಿಟ್ ಏನ್ ಮಾಡ್ತೀವಲ್ಲ ಆ ಪ್ರಾಫಿಟ್ ಒಳಗಿಂದ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡತ್ತೇಳಿ ಪ್ರಾಬ್ಲಮ್ ದಾಗ ಕೊಟ್ಟಾನ. ಓಕೆ, ಎಷ್ಟು ಕೊಟ್ಟಾನ ಅಂದ್ರ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಎಷ್ಟದ್ರಿ 1 lakh rupees ಅದ. ನೋಡ್ರಿ, ಹೋದ ವರ್ಷದ ರಿಸರ್ವ್ ಎಷ್ಟದಂದ್ರೆ 3 lakh rupees ಅದ. ಈ ವರ್ಷ ಪ್ರಾಫಿಟ್ ಒಳಗಿಂದು ಆ ಪ್ರಾಫಿಟ್ ಒಳಗಿರ್ತಕ್ಕಂಥ ಅಮೌಂಟ್ ಅನ್ನ 1 lakh rupees ಅನ್ನ ಆ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿದಾರ. ಎಷ್ಟದಪ್ಪ ಅಂದ್ರೆ 1 lakh rupees ಅಂತ ಹೇಳಿದಾನ. ಅಂದ್ರೆ ಟೋಟಲ್ ಎಷ್ಟೈತ್ರಿ 3 lakh ಪ್ಲಸ್ 1 lakh ಅಂದ್ರೆ ಎಷ್ಟೈತ್ರಿ ಅಮೌಂಟ್ 4 lakh rupees ಆಯ್ತು. ಇನ್ನು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಮೊದಲು ಏನ್ ಮಾಡ್ಬೇಕು, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ತಗೋರಿ. ಡಿಬೆಂಚರ್ ರಿಡಂಪ್ಷನ್ ಫಂಡ್ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟದ ಅಂದ್ರೆ ಡಿಬೆಂಚರ್ ರಿಡಂಪ್ಷನ್ ಫಂಡ್ ಎಷ್ಟದ್ರಿ 8 lakh rupees ಅದ. ಈ ವರ್ಷ ಪ್ರಾಫಿಟ್ ಒಳಗಿಂದು ಟ್ರಾನ್ಸ್ಫರ್ ಮಾಡತ್ತೇನ ಎಷ್ಟದ್ರಿ, ಎಷ್ಟು ಟ್ರಾನ್ಸ್ಫರ್ ಮಾಡ್ಬೇಕಂತೇನ ಟ್ರಾನ್ಸ್ಫರ್ ಟು ಡಿಬೆಂಚರ್ ರಿಡಂಪ್ಷನ್ ಫಂಡ್ ಎಷ್ಟದ್ರಿ 75,000. ಅಂದ್ರೆ ಹೋದ ವರ್ಷದ ಡಿಬೆಂಚರ್ ರಿಡಂಪ್ಷನ್ ಫಂಡ್ 8 lakh rupees ಅದ. ಮತ್ ಈ ವರ್ಷ ಪ್ರಾಫಿಟ್ ಒಳಗಿಂದ 75,000 rupees ಅನ್ನ ಕೊಡಬೇಕು. ಅಂದ್ರೆ ಟೋಟಲ್ ಎಷ್ಟಾಯ್ತ್ರಿ 8,75,000. ಓಕೆ, ಮೂರು ಕೊಡಿಸ್ಕೋರಿ. 5 lakh ಪ್ಲಸ್ 4 lakh ಪ್ಲಸ್ 8 lakh 75,000 ಅಂದ್ರೆ ಎಷ್ಟು ಹಾಕದ್ರೆ ಆನ್ಸರ್ 17 lakh. ನೋಡ್ರಿ, 5 lakh ಪ್ಲಸ್ 4 lakh ಪ್ಲಸ್ 8 lakh 75,000 ಅಂದ್ರೆ ಆನ್ಸರ್ ಎಷ್ಟಾಗತ್ರಿ 17 lakh 75,000 ಆಗತ್ತ. ಇನ್ನು ಸರ್ಪ್ಲಸ್ ಅಂದ್ರೆ ಪ್ರಾಫಿಟ್. ಓಪನಿಂಗ್ ಅಂದ್ರೆ ಹೋದ ವರ್ಷ ಪ್ರಾಫಿಟ್ ಅನ್ನ ತಗೋಬೇಕು. ಹೋದ ವರ್ಷ ಪ್ರಾಫಿಟ್ ಎಷ್ಟದ್ರಿ 50,000 rupees ಅದ. ಓಕೆ, ಲಾಸ್ಟ್ ಇಯರ್ ಪ್ರಾಫಿಟ್ ಎಷ್ಟದಪ್ಪ ಅಂದ್ರೆ
ಲಾಸ್ಟ್ ಇಯರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟದ ರೀ 50,000 rupees ಪ್ರಾಫಿಟ್ ಅದ. ಇನ್ನು ಕರೆಂಟ್ ಇಯರ್ ಪ್ರಾಫಿಟ್ ಅನ್ನ ಆಡ್ ಮಾಡಬೇಕು. ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟದ ರೀ 10 lakh rupees ಅದ ನೋಡ್ರಿ. ಓಕೆ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಫಾರ್ ದ ಇಯರ್ ಎಷ್ಟದ ರೀ 10 lakh rupees ಅದ. ಆದ್ರೆ ನಾವು ಡೈರೆಕ್ಟ್ ಆಗಿ 10 lakh rupees ಆಡ್ ಮಾಡಬಹುದಾಗಿತ್ತು. ಯಾಕೆ ಆಡ್ ಮಾಡಕ್ ಬರಂಗಿಲ್ಲ ಅಂದ್ರ ಈ ವರ್ಷ ಪ್ರಾಫಿಟ್ ಒಳಗಿಂದು ಬೇರೆ ಬೇರೆ ಫಂಡ್ಗಳಿಗೆ ನಾವು ಏನ್ ಮಾಡೇವಿ ಅಂದ್ರ ಟ್ರಾನ್ಸ್ಫರ್ ಮಾಡೇವಿ. ಆದ್ದರಿಂದ ಅವನ್ನೆಲ್ಲಾನು ಲೆಸ್ ಮಾಡಿ ತಗೋಬೇಕೀಗ ನೋಡ್ರಿ. ಈಗ ನಾವು ರಿಸರ್ವ್ಗೆ ಎಷ್ಟು ಕೊಟ್ಟೇವಿ? ಈಗ 10 lakh rupees ಪ್ರಾಫಿಟ್ ಒಳಗ 1 lakh rupees ಪ್ರಾಫಿಟ್ ಅನ್ನ ನಾವೇನ್ ಮಾಡೇವಿ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೇವಿ. 1 lakh rupees ಅನ್ನ ಅದನ್ನ ಲೆಸ್ ಮಾಡ್ಕೋರಿ. ಆಮೇಲೆ ಡಿವೆಂಚರ್ ರಿಡಂಪ್ಷನ್ ಫಂಡ್ಗೆ 75,000 rupees ಅನ್ನ ಕೊಟ್ಟೇವಿ, ಅದನ್ನ ಲೆಸ್ ಮಾಡ್ಕೋರಿ. ಆಮೇಲೆ ಡಿವಿಡೆಂಡ್ ಅಮೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡೇವಿ. ಡಿವಿಡೆಂಡ್ ಅಮೌಂಟ್ಗೆ ಅಂದ್ರೆ ಶೇರ್ ಹೋಲ್ಡರ್ಸ್ ಡಿವಿಡೆಂಡ್ ಕೊಡಬೇಕಾಗ್ತದ. ಅವರಿಗೆ ನಾವು ಡಿವಿಡೆಂಡ್ ಅನ್ನ ಕೊಡಬೇಕಾಗಿತ್ತಂದ್ರ ಪ್ರಾಫಿಟ್ ಒಳಗಿಂದ ಕೊಡಬೇಕು. ಅವ್ರಿಗೆ ಎಷ್ಟು ಕೊಟ್ಟೇವೆ ಅಂದ್ರ ಪ್ರಪೋಸಲ್ ಡಿವಿಡೆಂಡ್ ಎಷ್ಟದಂದ್ರ 55,000 rupees ಅದ. ಆಮೇಲೆ ಡಿವಿಡೆಂಡ್ ಡಿಸ್ಟ್ರಿಬ್ಯೂಷನ್ ಟ್ಯಾಕ್ಸ್ ಅನ್ನ ಕೊಡಬೇಕು. ನಾವೇನು ಡಿವಿಡೆಂಡ್ ಅನ್ನ ಕೊಡ್ತೇವಲ್ಲ ಅದ್ರ ಮ್ಯಾಗಿನ ಟ್ಯಾಕ್ಸ್ ಅನ್ನ ಕೊಡಬೇಕು. ಆ ಟ್ಯಾಕ್ಸ್ ಅಮೌಂಟ್ ಅನ್ನ ನಾವು ಪ್ರಾಫಿಟ್ ದಾಗಿಂದ ಕೊಡಬೇಕಾಗ್ತದ. ಅದು ಎಷ್ಟದ್ರಿ 5,500 ಅದ. ಗುರ್ತಾಯ್ತ್ರಿ ನೋಡ್ರಿ, ಇನ್ನೇ ಹೇಳ್ತಾ ಇದ್ದೀನಿ. ಈ ವರ್ಷ ನಾವು ಮಾಡಿರ್ತಕ್ಕಂತ ಕರೆಂಟ್ ಇಯರ್ ಪ್ರಾಫಿಟ್ ಎಷ್ಟದಂದ್ರ 10 lakh rupees ಅದ. 10 lakh rupees ಪ್ರಾಫಿಟ್ ಒಳಗ 1 lakh rupees ಅನ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡೇವಂದ್ರ ಜನರಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡೇವಿ, ಅದನ್ನ ಲೆಸ್ ಮಾಡ್ಕೋರಿ. ಆಮೇಲೆ ಅದೇ ರೀತಿಯಾಗಿ ಡಿವೆಂಚರ್ ರಿಡಂಪ್ಷನ್ ಫಂಡ್ಗೆ ಕೂಡ ಪ್ರಾಫಿಟ್ ದಾಗಿಂದ ಕೊಟ್ಟೇವಿ, ಅದನ್ನ ಲೆಸ್ ಮಾಡ್ಕೋರಿ 75,000 ಅನ್ನ. ಅದೇ ರೀತಿಯಾಗಿ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅನ್ನ ಕೊಡಬೇಕು, ಅದು ಕೂಡ ಪ್ರಾಫಿಟ್ ದಾಗಿಂದ ಕೊಡಬೇಕು. ಅದು ಎಷ್ಟಂದ್ರೆ ಅಮೌಂಟ್ ಪ್ರಪೋಸ್ಡ್ ಡಿವಿಡೆಂಡ್ 55,000 ಅದ. ಆಮೇಲೆ ಡಿವಿಡೆಂಡ್ ಮ್ಯಾಗಿನ ಟ್ಯಾಕ್ಸ್ ಅನ್ನ ಕೊಡಬೇಕು, ಅದು ಪ್ರಾಫಿಟ್ ದಾಗಿಂದ ಕೊಡಬೇಕು. ಅದು ಎಷ್ಟಂದ್ರೆ ಅಮೌಂಟ್ 5,500 ಅದ. ಓಕೆ, ಒಟ್ಟು ಕುಡಿಸ್ಕೋರಿ ಎಷ್ಟು ಆಕತ್ರಿ 7,64,500 rupees ಆಗತ್ತ. ಓಕೆ, ಎರಡು ಕುಡಿಸ್ಕೋರಿ. ಹೋದ ವರ್ಷದ ಪ್ರಾಫಿಟ್ 50,000, ಈ ವರ್ಷದ ಪ್ರಾಫಿಟ್ ಎಷ್ಟು ಉಳಿತ್ರಿ 7,64,500. ಹೋದ ವರ್ಷ ಪ್ರಾಫಿಟ್ 50,000 rupees ಅದ. ಈ ವರ್ಷದ ಪ್ರಾಫಿಟ್ ಎಷ್ಟು ಉಳಿತ್ರಿ 7,64,500 ಅದ. ಒಟ್ಟು ಕುಡಿಸ್ಕೋರಿ ಎಷ್ಟು ಹಾಕದ್ರಿ 8,14,500 rupees ಆಗತ್ತ. ಗುರ್ತಾಯ್ತ್ರಿ, 8,14,500 rupees ಆಗತ್ತ. ಇನ್ನು ಎರಡು ಪ್ರಾಫಿಟ್ ಅಂದ್ರೆ ರಿಸರ್ವ್ ಕೊಡಿಸ್ಕೋರಿ 17,75,000 ಪ್ಲಸ್ 8,14,500. 17,75,000 ಪ್ಲಸ್ 8,14,500 ಒಟ್ಟು ಕೊಡಿಸ್ಕೋರಿ ಎಷ್ಟು ಹಾಕದ್ರಿ 25,89,500 rupees ಆಗತ್ತ. ನೋಡ್ರಿ 17,75,000 ಪ್ಲಸ್ 8,14,500 ಅಂದ್ರೆ ಎಷ್ಟಾಗತ್ರಿ 28,89,500 rupees ಆಗತ್ತ. ದಿಸ್ ಇಸ್ ದ ಟೋಟಲ್ ಫಾರ್ ರಿಸರ್ವ್ ಅಂಡ್ ಸರ್ಪ್ಲಸ್ ನೋಟ್ ನಂಬರ್ 2. ಓಕೆ, ಈ ರೀತಿಯಾಗಿ ಪ್ರಾಬ್ಲಮ್ ಅನ್ನ ಕೊಡೋ ಚಾನ್ಸಸ್ ಇರ್ತದ. ಅದಕ್ಕೆ ತಾವು ದಯವಿಟ್ಟು ಈ ಪ್ರಾಬ್ಲಮ್ ಅನ್ನ ಪರ್ಫೆಕ್ಟ್ ಮಾಡ್ರಿ. ಯಾಕಂದ್ರೆ ಒಂದು ಫಿಕ್ಸ್ಡ್ ಅಸೆಟ್ ಮೇಗಿಂದಾರೆ ಕೇಳಬಹುದು. ಆ ಫಿಕ್ಸ್ಡ್ ಅಸೆಟ್ ಒಳಗೆ ಟ್ಯಾಂಜಿಬಲ್ ಅಸೆಟ್ ಮೇಗಿಂದಾರೆ ಆಗಿರ್ಬೋದು, ಇನ್ಟ್ಯಾಂಜಿಬಲ್ ಅಸೆಟ್ ಮೇಗಿಂದಾರೆ ಆಗಿರ್ಬೋದು, ಅಥವಾ ರಿಸರ್ವ್ ಅಂಡ್ ಸರ್ಪ್ಲಸ್ ಆಗಿರ್ಬೋದು, ಶೇರ್ ಕ್ಯಾಪಿಟಲ್ ಆಗಿರ್ಬೋದು. ಓಕೆ, ಈ ರೀತಿಯಾಗಿ ನೋಟ್ಗಳನ್ನ ಮೇಲೆ ನಿಮಗೆ ಪ್ರಾಬ್ಲಮ್ ಅನ್ನ ಕೇಳ್ಬೋದು. ಕೆಲವೊಂದ್ಸಲ ಏನಾಗ್ತದ ಬರೀ 5 marks ಕೇಳ್ಬೋದು. ಓಕೆ, ಈ ರೀತಿಯಾಗಿ ಇರ್ತಕ್ಕಂಥ ಪ್ರಾಬ್ಲಮ್ ಅನ್ನ ನೀವೇನ್ ಮಾಡ್ಬೇಕು ಬಿಡಿಸ್ಬೇಕಾಗತ್ತ. ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡೋಣ. ಶೇರ್ ಕ್ಯಾಪಿಟಲ್ ಮೇಲೆಂದು ಓಕೆ, ಪ್ರಿಪೇರ್ ನೋಟ್ ಟು ಶೇರ್ ಕ್ಯಾಪಿಟಲ್ ಆಫ್ ಅಬ್ದುಲ್ ಕಂಪನಿ ಅಂತ ಹೇಳಿದಾನೆ. ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟದಂದ್ರೆ 10,009% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂದ್ರೆ ಎಷ್ಟಾಗತ್ರಿ 10 lakh rupees ಆಗತ್ತ. 10,000 ಪ್ರಿಫರೆನ್ಸ್ ಶೇರ್ಸ್ ಅದಾವ. ಒಂದು ಶೇರಿಗೆ ಎಟ್ಟದಂದ್ರ 100 rupees ಅದ ಅಂದ್ರೆ ಎಷ್ಟಾಕತ್ರಿ 10 lakh rupees ಅದ. 50,000 equity shares of ₹10 each ಎಷ್ಟದ್ರ ಅಮೌಂಟ್ 5 lakh rupees ಅದ. ಇನ್ನು issued, subscribed and paid up capital ಓಕೆ 10,009% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಅಂದ್ರೆ ಎಷ್ಟಾಗತ್ರಿ 10 lakh rupees ಅದ. 50,000 equity shares of ₹10 each but ₹8 paid up ಅಂದ್ರೆ ಆಕ್ಚುಲಿ ಶೇರ್ ವ್ಯಾಲ್ಯೂ ಎಷ್ಟಾದ್ರಿ 10 rupees ಅದ. ಆದ್ರ ಪೇಮೆಂಟ್ ಎಷ್ಟಾಗ್ಯದ್ರಿ ಒಂದು ಶೇರಿಗೆ 8 rupees ಅನ್ನ ಪೇಮೆಂಟ್ ಆಗ್ಯದ. ಆದ್ದರಿಂದ 50,000 shares into 8 ಅಂದ್ರೆ ಎಷ್ಟಾಗತ್ರಿ 4 lakh ಆಗತ್ತ. ಕಾಲ್ಸ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಅಂಡ್ ಆಫೀಸರ್ಸ್ ₹12,000 ಅದ.
ಫಾರ್ಫಿಟೆಡ್ ಇಕ್ವಿಟಿ ಶೇರ್ಸ್ ಎಷ್ಟಾದ್ರೆ ಅಮೌಂಟ್ 5000 rupees ಅದು. ಓಕೆ, ಇದಕ್ಕೆ ನಾವೆಲ್ಲ ನೋಟನ್ನ ನಾವು ರೆಡಿ ಮಾಡಬೇಕು. ನೋಡಿ, ಕಂಪನಿ ಹೆಸರು ಹಾಕೋರಿ, ಅಬ್ದುಲ್ಲಾ ಕಂಪನಿ ಲಿಮಿಟೆಡ್. ನೋಟ್ ನಂಬರ್ 1 ಶೇರ್ ಕ್ಯಾಪಿಟಲ್. ಮೊದಲು ಅಥರೈಸ್ಡ್ ಕ್ಯಾಪಿಟಲ್ ಅನ್ನ ಬರೀರಿ, ಎಷ್ಟು ಕೊಟ್ಟ ನಟ್ಟೆ ಬರೀಬೇಕು. ನೋಡ್ರಿ, ಅಥರೈಸ್ಡ್ ಕ್ಯಾಪಿಟಲ್ ಎಷ್ಟದ ಅಂದ್ರೆ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಇದು ಪ್ರಿಫರೆನ್ಸ್ ಶೇರ್ಸ್ ಎಷ್ಟಾದ್ರಿ 10,009% ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 100 ಈಚ್ ಅಂದ್ರೆ ಎಷ್ಟಾದ್ರಿ 10 lakh rupees ಅದು ಆಸ್ ಇಟ್ ಇಸ್ ಬರೀಬೇಕು. 5,000 ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಅದ, ಅದು ಎಷ್ಟಾದ್ರೆ ಅಮೌಂಟ್ 5 lakh rupees ಅದ. ಓಕೆ, 50,000 ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಅಂದ್ರೆ ಎಷ್ಟಾದ್ರಿ 5 lakh rupees ಅದ. ಓಕೆ, ಟೋಟಲ್ ಎಷ್ಟು ಹಾಕದ್ರಿ 15 lakh ಆಗತ್ತೆ. 10 lakh ಪ್ಲಸ್ 5 lakh ಅಂದ್ರೆ 15 lakh. ಇನ್ ಇಶ್ಯೂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ನೋಡ್ರಿ, 10,000 ಪ್ರಿಫರೆನ್ಸ್ ಶೇರ್ಸ್ ಆಫ್ rupees 10 ಈಚ್ ಅಂದ್ರೆ ಎಷ್ಟಾಗತ್ರಿ, ಅದು ಸೇಮ್ ತಗೋಬೇಕು 10 lakh rupees ಅನ್ನು. ಇನ್ನು ಇಕ್ವಿಟಿ ಶೇರ್ಸ್, ಓಕೆ, ಇಕ್ವಿಟಿ ಶೇರ್ಸ್ ಅಮೌಂಟ್ ಎಷ್ಟದ್ರಿ 4 lakh rupees ಅದ. ನೋಡ್ರಿ, 50,000 ಇಕ್ವಿಟಿ ಶೇರ್ಸ್ ಆಫ್ rupees 10 ಈಚ್ ಬಟ್ rupees 8 ಪೇಡ್ ಅಪ್ ಅದು. ಒಂದು ಶೇರಿಗೆ 8 rupees ಆದ್ರೆ 50,000 ಶೇರಿಗೆ ಎಷ್ಟಾಗತ್ರಿ 4 lakh rupees ಹಣ ಕೊಟ್ಟನ ತಗೋಬೇಕು ಆಸ್ ಇಟ್ ಇಸ್ ಅನ್ನ. ಇದ್ರೊಳಗೆ ಏನ್ ಮಾಡ್ಬೇಕಂದ್ರೆ ಕಾಲ್ಸ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಅಂಡ್ ಆಫೀಸರ್ಸ್ ಅನ್ನ ಅಮೌಂಟ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು. ಕಾಲ್ಸ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಅಂಡ್ ಆಫೀಸರ್ಸ್ ಅಮೌಂಟ್ ಅನ್ನ ನಾವು ಏನ್ ಮಾಡ್ಬೇಕ್ರಿ ಲೆಸ್ ಮಾಡಬೇಕು. ಎಷ್ಟಾದ್ರ ಅಮೌಂಟ್ 12,000. ಓಕೆ, ಇಶ್ಯೂಡ್ ಅಂಡ್ ಸಬ್ಸ್ಕ್ರೈಬ್ಡ್ ಅಂಡ್ ಪೇಡ್ ಅಪ್ ಕ್ಯಾಪಿಟಲ್ ಒಳಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಒಳಗ ಈ ಕಾಲ್ಸ್ ಅನ್ಪೇಡ್ ಬೈ ಡೈರೆಕ್ಟರ್ಸ್ ಅಂಡ್ ಆಫೀಸರ್ಸ್ ಅಂತ ಏನಾದ್ರೂ ಅಮೌಂಟ್ ಅನ್ನ ಕೊಟ್ರ ಆ ಅಮೌಂಟ್ ಅನ್ನ ನಾವು ಲೆಸ್ ಮಾಡ್ಕೋಬೇಕು 12,000 rupees. ಆದ್ರೆ ಫಾರ್ಫಿಟೆಡ್ ಇಕ್ವಿಟಿ ಶೇರ್ಸ್ ಎಷ್ಟಾದ್ರೆ ಅಮೌಂಟ್ 5,000 rupees ಅದ. ಇದು ಅಮೌಂಟ್ ಅನ್ನ ಆಡ್ ಮಾಡ್ಕೋಬೇಕು. ನೋಡ್ರಿ, ಫಾರ್ಫಿಟೆಡ್ ಇಕ್ವಿಟಿ ಶೇರ್ಸ್ ಆಫ್ rupees ಎಷ್ಟದ ಅಂದ್ರೆ 5,000 rupees ಅದ. ಅದನ್ನ ಏನ್ ಮಾಡ್ರಿ ಆಡ್ ಮಾಡ್ಕೋರಿ. ಓಕೆ, ಅಂದ್ರೆ ಎಷ್ಟಾಕತ್ ನೋಡ್ರಿ 4 lakh minus 12,000 plus 5,000. 4 lakh minus 12,000 plus 5,000 ಅಂದ್ರೆ ಎಷ್ಟಾಗತ್ರಿ 4,93,000 ಆಗತ್ತ. ಓಕೆ, ಕೂಡಿಸ್ಕೋರಿ ಇನ್ನ 10 lakh plus 4,93,000 ಅಂದ್ರೆ 14,93,000 ಆಗತ್ತ. 10 lakh plus 4,93,000 ಅಂದ್ರೆ ಎಷ್ಟಾಗತ್ರಿ 14,93,000 rupees ಆಗತ್ತೆ. ಆದ್ರೆ ಬ್ಯಾಲೆನ್ಸ್ ಶೀಟ್ ಟೋಟಲ್ ಮಾಡುವಾಗ ಈ ಅಮೌಂಟ್ ಅನ್ನ ತಗೊಳಂಗಿಲ್ಲ. ಯಾವ್ದೈತಲ್ರಿ ಬರೀದು ಮಾತ್ರ ಬರೀಲೇಬೇಕು. ಓಕೆ, ಬ್ಯಾಲೆನ್ಸ್ ಶೀಟ್ ನ ಬರೀ ಮೆಥಡ್ ಮಾತ್ರ ಬರೀಲೇಬೇಕು. ಆದ್ರ ನಾರ್ಮಲ್ ಆಗಿ ಟೋಟಲ್ ಅನ್ನ ಹಿಡಿಯಕ್ ಹೋಗ್ಬಾರ್ದು. ಲಾಸ್ಟ್ ಕಾಲಮ್ ಲಾಸ್ಟ್ ಅಮೌಂಟ್ ಅನ್ನು ಮಾತ್ರ ಹಿಡಿಬೇಕಂದ್ರೆ 14,93,000 ಹಿಡಿಬೇಕು. ಇದು 15 lakh rupees ಅನ್ನ ಟೋಟಲ್ ಮಾಡಕ್ ಹೋಗ್ಬಾರ್ದು. ಓಕೆ, ಟೋಟಲ್ ಮಾಡಕ್ ತಗೋಬಾರ್ದು. ಕೇವಲ ಎಷ್ಟು ತಗೋಬೇಕ್ರಿ 14,93,000 rupees ಅನ್ನ ತಗೋಬೇಕು. ಗೊತ್ತಾಯ್ತ್ರಿ? ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ನೋಟ್ ನಂಬರ್ 1 ಅನ್ನ ರೆಡಿ ಮಾಡ್ಬೇಕಾಗತ್ತ ಶೇರ್ ಕ್ಯಾಪಿಟಲ್ ಮೇಲೆ. ಓಕೆ, ಈ ರೀತಿಯಾಗಿ ನಾವು ಏನ್ ಮಾಡ್ಬೇಕಂದ್ರೆ ಪ್ರಾಬ್ಲಮ್ ಅನ್ನ ಬಿಡಿಸ್ಬೇಕು. ದಯವಿಟ್ಟು ಈ ವಿಡಿಯೋನ ಯಾರು ಲೈಕ್ ಮಾಡಿಲ್ಲ ದಯವಿಟ್ಟು ಲೈಕ್ ಬಟನ್ ಅನ್ನ ಪ್ರೆಸ್ ಮಾಡಿ, ಶೇರ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ ಸರ್ಕಲ್ಗೆ ಮತ್ತು ನಿಮ್ಗೆ ಯಾರಿಗೆ ಅವಶ್ಯಕತೆ ಅದ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ನಿಮ್ಮ ಅಭಿಪ್ರಾಯ ನಿಮ್ಮ ಸಲಹೆ ಸೂಚನೆಗಳನ್ನು ಕೆಳಗಡೆ ಕೊಟ್ಟಿರ್ತಕ್ಕಂಥ ಕಮೆಂಟ್ ಬಾಕ್ಸ್ನಲ್ಲಿ ಬರೀಬೇಕಂತೇಳಿ ಕೇಳ್ಕೊತಾ ಇದ್ದೀವಿ. ಓಕೆ, ಬಾಯ್. ವಾಟ್ಸಪ್ ನಂಬರ್ 9986529073.